ಸಂಚಿಕೆ ಶೂರಿನಲ್ಲಿ ಶಾಂತಿ ಇದೆಲ್ಲ ನಿಂದು ಹಾಗೂ ನಿನ್ನ ಮನೆಯವ್ರದೇ ಕಣೆ ಕೆಲಸ ನನ್ಗೆ ಗೊತ್ತು ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ಶ್ರುತಿ, ಹೌದಾ ಅತ್ತೆ, ನಿಮಗೆ ಅಷ್ಟೊಂದು ನಂಬಿಕೆನಾ? ಹಾಗಿದ್ರೆ ನಾನು ಇವಾಗಲೇ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ, ವಿಚಾರಣೆ ನಿಮ್ಮಿಂದನೇ ಶುರುವಾಗಲಿ ಅಂತ ಹೇಳ್ತಾಳೆ. ನನ್ನಿಂದನಾ ಅಂತ ಶಾಂತಿ ಕೇಳಿದಾಗ, ಹೌದು ಅತ್ತೆ, ಯಾಕಂದ್ರೆ ಒಡವೆಗಳೆಲ್ಲ ಇಷ್ಟು ದಿನ ಇದ್ದಿದ್ದು ನಿಮ್ಮಿಂದನೇ ಅಲ್ವಾ, ಹಾಗಿದ್ರೆ ವಿಚಾರಣೆ ನಿಮ್ಮಿಂದನೇ ಶುರುವಾಗುತ್ತೆ. ನೀವು ಅಪ್ಪಿತಪ್ಪಿ ಏನಾದರೂ ತಪ್ಪಾಗಿ ಉತ್ತರ ಕೊಟ್ರೆ ನಿಮ್ಮನ್ನೇ ಅರೆಸ್ಟ್ ಮಾಡ್ತಾರೆ, ಅದಕ್ಕೆಲ್ಲ ರೆಡಿನಾ ನೀವು ಅಂತ ಕೇಳಿದಾಗ ಅಲ್ಲೇ ಇರುವ ಮನೋಜ, ಅಯ್ಯೋ ನಮ್ಮನೆ ವಿಷಯಕ್ಕೆ ಪೊಲೀಸ್ ಎಲ್ಲ ಯಾಕೆ ಬರಬೇಕು ಅಂತ ತಡವರಿಸ್ತಾ ಇರ್ತಾನೆ. ಆಗ ರವಿ, ಬರ್ಲಿ ಬಿಡೋ, ತಪ್ಪು ಮನೆಯವ್ರು ಮಾಡಿದ್ರೇನು ಹೊರಗ್ನವ್ರು ಮಾಡಿದ್ರೇನು ತಪ್ಪು ತಪ್ಪೆ ಅಂತ ಹೇಳ್ತಿರುವಾಗ, ಬೇಡ್ರಪ್ಪ, ಈಗ ಆಲ್ರೆಡಿ ಮನೆ ಮರ್ಯಾದೆ ಕಂಪೌಂಡ್ ಮೇಲೆ ಹತ್ತಿ ನಿಂತಿದೆ, ಅದನ್ನ ಬೀದಿಗಿಳಿಸಿ ಕುಣಿಸ್ಬೇಡಿ ಅಂತ ರಂಗನಾಥ್ ಅವರು ಹೇಳ್ತಿರುವಾಗ ಆಗ ಸೂರ್ಯ, ಮೀನಾ ಇದನ್ನೆಲ್ಲ ಎತ್ತಿಡಮ್ಮ, ಸತ್ಯ ಸಮಾಧಿ ಆಗ್ತಿದೆ ಅಂತ ತಿಳ್ಕೊಂಡಿರೋರ್ಗೆಲ್ಲ ಒಂದ್ ಸಿಹಿ ಸುದ್ದಿ, ಈ ಕೇಸನ್ನ ಖುದ್ದಾಗಿ ನಾನೇ ವಿಚಾರಣೆ ಮಾಡ್ತೀನಿ, 10 ದಿವಸದಲ್ಲಿ ಒಡವೆನ ಯಾರು ಡುಪ್ಲಿಕೇಟ್ ಮಾಡಿದ್ರು ಅದನ್ನ ನಾನು ಕಂಡು ಹಿಡಿತೀನಿ, ಇಲ್ಲ ಅಂದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ ಅಂತ ಹೇಳ್ತಾನೆ. ಸೂರ್ಯ ಹೇಳಿದ ಮಾತನ್ನ ಕೇಳಿ ಮನೋಜ್ ಹಾಗೂ ಶಾಂತಿ ಗಾಬರಿ ಆಗ್ತಾರೆ. ಆಗ ಮನೋಜ್ ಹಾಗೂ ಶಾಂತಿ ಇಬ್ರು ರೂಮಿಗೆ ಬರ್ತಾರೆ. ಆಗ ಮನೋಜ ಶಾಂತಿ ಕೈ ಹಿಡಿದು, ಅಮ್ಮ ಏನಮ್ಮ ನಿಂದು ಸೂಪರ್ ಟ್ಯಾಲೆಂಟ್ ಅಮ್ಮ, ಇನ್ನೇನು ಸಿಕ್ಕಾಕೊಂಡ್ ಬಿಡ್ತೀವಿ ಅನ್ನೋಷ್ಟರಲ್ಲಿ ಸೇವ್ ಮಾಡಿಬಿಟ್ಟೆಲ್ಲಮ್ಮ ನೀವು ನನ್ನನ್ನ ಅಂತ ಹೇಳಿ ಹೊಗಳ್ತಿರುವಾಗ, ಬಿಡೋ, ಅಲ್ಲ ಕಣೋ, ಆ ಸೂರ್ಯ ಕೇಳ್ತಿರೋ ಒಂದೊಂದು ಪ್ರಶ್ನೆಗೂ ನಡಿಗೆ ಹೋಗ್ತಾ ಇದ್ದೆ ನಾನು, ಹೇಗೋ ಮಾಡಿ ಈ ತಪ್ಪನ್ನೆಲ್ಲ ಮೀನಾ ಮನೆಯವರು ಹಾಗೂ ಆ ಮುದುಕಿ ಮೇಲೆ ಹಾಕ್ಬಿಟ್ಟೆ, ಆದ್ರೆ ಅದನ್ನೆಲ್ಲ ಸೂರ್ಯ ನಂಬ್ಕೊಂಡಿದ್ದಾನೆ ಅಂತ ತಿಳ್ಕೊಂಡಿದೀಯಾ? ಇಲ್ಲ, ಅವ್ನ್ ಸತ್ಯ ಕಂಡು ಹಿಡಿತಾನೆ, ಅವನ್ ಸತ್ಯ ಕಂಡು ಹಿಡಿಯೋಷ್ಟರಲ್ಲಿ ಆ ನಕಲಿ ಒಡವೆಗಳು ಇರೋ ಜಾಗದಲ್ಲಿ ಅಸಲಿ ಒಡವೆಗಳು ಬಂದಿರ್ಬೇಕು, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅಂತ ಹೇಳ್ತಿರುವಾಗ, ಅಮ್ಮ ಅವನೇ ಅನ್ನಲ್ಲಮ್ಮ ನಕಲಿ ಒಡವೆ ಅಂತ ಹೇಳಿದಾಗ, ಹೇಳಿದಾನ್ ಕಣೋ, ಆದ್ರೆ ಅವನೇನಾದ್ರೂ ಸತ್ಯ ಕಂಡು ಹಿಡಿದ್ಬಿಟ್ರೆ ಮನೆಯವ್ರ ಮುಂದೆ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ, ನೋಡು ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ಆದ್ರೆ 4 ಲಕ್ಷನ ನೀನ್ ಅರೇಂಜ್ ಮಾಡ್ಲೇಬೇಕು ಅಂತ ಹೇಳಿದಾಗ, ಅಮ್ಮ 4 ಲಕ್ಷ ಪ್ರಾಫಿಟ್ ಅಂದ್ರೆ ಹೇಗಮ್ಮ ಅಂತ ಹೇಳಿ ಶಾಂತಿ ಸೆರಗ್ ಹಿಡ್ಕೊಂಡು, ಅಮ್ಮ ಇದನ್ನ ನೀನೇ ಹೇಗಾದ್ರೂ ಸಾಲ್ವ್ ಮಾಡಮ್ಮ ಅಂತ ಹೇಳಿ ಗೋಗರ್ತಿರ್ತಾನೆ. ನೀ ಮೊದ್ಲು ಈ ರೀತಿ ಮುಖ ಮಾಡೋದನ್ನ ಬಿಡೋ, ನನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಬೇಡ, ನನಗಿರೋ 3 ಮಕ್ಕಳಲ್ಲಿ ನಿನಗೋಸ್ಕರನೇ ಕಣೋ ನಾನು ಸುಳ್ಳು ಹೇಳಿರೋದು, ಆದ್ರೆ ನೀನ್ ಮಾತ್ರ ನನಗೆ ಯಾವಾಗ್ಲೂ ಸಂಕಟ ನೋವು ಕೊಡ್ತಾನೆ ಇದೆಯಾ, ಈಗ್ಲಾದ್ರೂ ನಂಗೆ ನೆಮ್ಮದಿ ಕೊಡೋ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ಒಡವೆಗಳಿಗೆ ಅರೇಂಜ್ ಮಾಡು ಅಂತ ಹೇಳ್ತಿರ್ತಾನೆ. ಅಮ್ಮ ಇದನ್ನ ನೀನೇ ಸಾಲ್ವ್ ಮಾಡಮ್ಮ ಅಂತ ಹೇಳಿದಾಗ ಕೋಪಗೊಂಡಂತ ಶಾಂತಿ ಅಲ್ಲೇ ಇರೋ ಒಂದು ಹೂ ಕುಂಡನ ತಗೊಂಡು ಮನೋಜನ್ಗೆ ಹೊಡೆಯೋಕ್ ಹೋಗ್ತಾಳೆ. ನೋಡೋ, ನನಗೆ ಸಿಟ್ಟು ತರಿಸ್ಬೇಡ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಅದಕ್ಕೊಂದು ಉಪಾಯ ಮಾಡು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಸೂರ್ಯ ಬದಿದ್ನ ನೋಡಿದಂತ ಮೀನಾ ಪಾತ್ರೆನ ಜೋರಾಗಿ ಸೌಂಡ್ ಮಾಡಿ ಕುಗ್ತಾ ಇರ್ತಾಳೆ. ಅಲ್ಲಮ್ಮ, ನಮ್ಮ ಬದುಕಿನಲ್ಲಿ ಪಾತ್ರೆಗಳ ಪಾತ್ರ ಏನಮ್ಮ, ಯಾಕಮ್ಮ ಪಾತ್ರೆಗಳನ್ನ ಈ ರೀತಿ ಕುಗ್ತಾ ಇದೆಯಾ ಕುಕ್ಕೇಶ್ವರಿ ಅಂತ ಹೇಳಿದಾಗ, ಅಲ್ಲರಿ ನಿಮ್ಮ ಅತ್ತೆ ಮೇಲೆ ಕೋಪನ ತೀರಿಸ್ಕೊಳಕ್ ಆಗಲ್ಲ ಅಂತ ಹೇಳಿದಾಗ, ಓ ಹಾಗಿದ್ರೆ ಅಲ್ಲೇ ದಬಾಯಿಸಿ ಕೇಳ್ಬೋದಿತ್ತಲ್ಲ ಅಂತ ಹೇಳಿ ಸೂರ್ಯ ಕೇಳಿದಾಗ, ಎಲ್ರು ಮುಂದೆ ಅತ್ತೆನ ಕೆಟ್ಟದಾಗಿ ಬೈಯೋಕೆ ಮನಸ್ಸಾಗ್ಲಿಲ್ಲ ಅಂತ ಹೇಳ್ತಾಳೆ. ಹೌದು, ನೀನು ಹೂವಮ್ಮ ಅಲ್ವಾ, ನಿನ್ ಮನಸ್ಸು ಹೂವಿನ ತರಾನೇ ಅಂತ ಹೇಳಿ ಮೀನಾನ ಹೊಗಳ್ತಾ ಇರ್ತಾನೆ. ಅಲ್ಲರಿ, ಈ ಸತ್ಯನ ಹೇಗ್ರಿ ಹೊರಗೆ ತರೋದು, ಹೇಗ್ ಕಂಡುಹಿಡಿಯೋದು, ಅಲ್ಲ ಈ ಒಡವೆಗಳನ್ನೇನಾದ್ರೂ ಕಳ್ಳ ಕದ್ದಿರ್ಬೋದಾ ಅಂತ ಹೇಳಿ ಮೀನಾ ಕೇಳಿದಾಗ, ಬಂದ್ಬಿಡು, ಕಳ್ಳ ಕದ್ದು ದುಡ್ಡು ಮಾಡ್ಕೊಂಡು ಮತ್ತೆ ನಕಲಿ ಒಡವೆನ ಅದೇ ಜಾಗಕ್ಕೆ ತಂದಿಟ್ಬಿಡ್ತಾನೆ, ಹಾಗಾದ್ರೆ ಇದನ್ನ ಹೇಗ್ರಿ ಕಂಡುಹಿಡಿಯೋದು ಅಂತ ಹೇಳಿ ಮೀನಾ ಕೇಳಿದಾಗ, ಇದಕ್ಕೇನಾದ್ರೂ ಒಂದು ಬೇರೆ ಉಪಾಯ ಮಾಡ್ಲೇಬೇಕು ಅಂತ ಹೇಳಿ ಸೂರ್ಯ ಯೋಚಿಸ್ತಾ ಓಡಾಡ್ತಾ ಇರ್ತಾನೆ. ಆಗ ಸೂರ್ಯನ್ಗೆ ಒಂದು ಐಡಿಯಾ ಬರುತ್ತೆ, ಹೀಗ್ ಮಾಡಿದ್ರೆ ಹೇಗೆ ಅಂತ ಮೀನಾಗೆ ಹೇಳಿದಾಗ, ಏನ್ರಿ ಅದು ಅಂತ ಮೀನಾ ಕೇಳ್ತಾಳೆ. ಅದೇ ಕಣೆ, ಕಳ್ಬಡುವ ಒಡವೆನೆಲ್ಲ ಒಡವೆ ಅಂಗಡಿಗೆ ಹೋಗಿ ಮಾರಿ ಬಂದಿರ್ತಾನಲ್ಲ, ಒಡವೆ ಅಂಗಡಿಯಿಂದ ನಾವು ಮಾತಾಡ್ತಿದೀವಿ ಅಂತ ಹೇಳಿ ಫೋನ್ ಮಾಡಿ ಮಾತಾಡಿದ್ರೆ ಅವ್ನ್ ಸತ್ಯ ಎಲ್ಲ ಬಾಯ್ ಬಿಡ್ಬೋದಲ್ಲ ಅಂತ ಹೇಳಿದಾಗ, ಯಾರ್ರೀ ಮಾತಾಡ್ತಾರೆ ಆ ರೀತಿ ಅಂತ ಮೀನಾ ಕೇಳ್ತಾಳೆ. ಸಾಕ್ಷಾತ್ ನಾನೇ ಮಾತಾಡ್ತೀನಿ ಅಂತ ಹೇಳಿದಾಗ, ನಿಮ್ ವಾಯ್ಸ್ ಅವ್ರಿಗೆ ಗೊತ್ತಾಗಲ್ವಾ ಅಂತ ಕೇಳ್ತಾಳೆ ಮೀನಾ. ಆಗ ಫೋನಲ್ಲಿ ಅದೆಲ್ಲ ಗೊತ್ತಾಗಲ್ಲ ಕಣೆ ಅಂತ ಸೂರ್ಯ ಹೇಳಿದಾಗ, ಓ ನಿಮ್ದೇನ್ ದೊಡ್ಡ SPB ಸರ್ ವಾಯ್ಸ್ ನೋಡಿ, ಹಾಗಿದ್ರೆ ಯಾರ ಕಡೆಯಿಂದ ಮಾತಾಡ್ಸೋದು, ನನ್ನ ಫ್ರೆಂಡ್ಸ್ ಕಡೆಯಿಂದ ಏನಾದ್ರೂ ಮಾತಾಡ್ಸೋಣ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ರೀ ನಮ್ಮನೇಲೆ ಡಬ್ಬಿಂಗ್ ಆರ್ಟಿಸ್ಟ್ ಇದಾರಲ್ಲ, ಯಾರು ಆ ಸೋನಂ ಪಾಪಡಿನ, ಆ ಮೋಟ್ ಮಿಠಾಯಿನ, ಅವಳು ನನ್ನ ಮಾತು ಕೇಳ್ತಾಳ ಅಂತ ಹೇಳಿ ಸೂರ್ಯ ಕೇಳಿದಾಗ, ನನ್ನ ಮಾತು ಕೇಳ್ತಾಳಲ್ಲ, ಹಾಗಿದ್ರೆ ಅವಳಿಗೆ ರವಿ ರೆಸ್ಟೋರೆಂಟ್ಗೆ ಬರೋಕ್ ಹೇಳು, ನಾವು ಅಲ್ಲೇ ಹೊರಡೋಣ, ಅಲ್ಲೇ ಸತ್ಯದ ಅನಾವರಣ ಮಾಡೋಣ ಅಂತ ಹೇಳಿ
ಸೂರ್ಯ ಮೀನಾಗೆ ಹೇಳ್ತಾನೆ. ರವಿ ರೆಸ್ಟೋರೆಂಟ್ಗೆ ಬಂದ ಶ್ರುತಿ ಸೂರ್ಯ ಮೀನಾಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಶ್ರುತಿನ ನೋಡಿದಂತ ರವಿ, ಯಾಕೆ ಶ್ರುತಿ ಇಷ್ಟು ಬೇಗ ಬಂದಿದೀಯಾ, ಇನ್ನೂ ಲಂಚ್ ಬ್ರೇಕ್ ಕೂಡ ಆಗಿಲ್ಲ, ಹೊಟ್ಟೆ ಹಶ್ವಾಗಿದ್ಯಾ ಅಂತ ಕೇಳಿದಾಗ ಇಲ್ಲ ಬೇಬಿ ಅಂತ ಹೇಳ್ತಾ, ಹಾಗಿದ್ರೆ ನನ್ನೇನಾದ್ರೂ ಮಿಸ್ ಮಾಡ್ಕೊಂತಿದ್ಯಾ ಅಂತ ರವಿ ಕೇಳ್ತಾನೆ. ಓ ನಿನ್ನ ಈ ಬೋರಿಂಗ್ ಫೇಸ್ ನೋಡಿ ನೋಡಿ ಬೇಜಾರಾಗ್ತಿದೆ ಅಂತ ಹೇಳಿ ರವಿನ ರೇಗಿಸ್ತಾ, ಇಲ್ಲ ರವಿ, ಮೀನಾ ಅವರು ಕಾಲ್ ಮಾಡಿದ್ರು, ಏನೋ ವಿಷಯ ಇದೆ, ಸೂರ್ಯ ಅವರು ಬರ್ತಾ ಇದ್ದಾರೆ, ಮಾತಾಡೋಣ ಅಂದ್ರು, ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಿರುವಷ್ಟರಲ್ಲಿ ಸೂರ್ಯ ಮೀನನು ರೆಸ್ಟೋರೆಂಟ್ಗೆ ಬರ್ತಾರೆ. ಏನೋ ಸೂರ್ಯ ನೀನಿಲ್ಲಿ ಏನ್ ವಿಷಯ ಅಂತ ಹೇಳಿ ರವಿ ಕೇಳಿದಾಗ, ಪರ್ಸನಲ್ ವಿಷಯ ಕಣೋ, ಪರ್ಸನಲ್ ಆಗಿ ಮಾತಾಡೋಕೆ ಇಲ್ಲೆಲ್ಲಾದ್ರೂ ಜಾಗ ಇದೆಯಾ ಅಂತ ಕೇಳಿದಾಗ, ಬಾ ಆ ಕಡೆ ಹೋಗೋಣ ಅಂತ ಹೇಳಿ ರವಿ ಎಲ್ರನ್ನೂ ಕರ್ಕೊಂಡು ಆ ಕಡೆ ಹೊರಡ್ತಾನೆ. ಆಗ ಒಂದು ರೂಮಲ್ಲಿ ಎಲ್ಲರೂ ಕೂತ್ಕೋತಾರೆ. ಆಗ ಶ್ರುತಿ, ಏನ್ ಮೀನಾ ಅವ್ರೆ, ಏನ್ ವಿಷಯ ಹೇಳಿ ಅಂತ ಕೇಳಿದಾಗ, ಮತ್ತೇನಿರುತ್ತೆ ಶ್ರುತಿ, ಅದೇ ಒಡವೆ ವಿಷಯ ಅಂತ ಮೀನಾ ಹೇಳ್ತಿರುವಾಗ, ನನಗೆ ಆ ಮನೋಜನ್ ಮೇಲೆ ಅನುಮಾನ ಬರ್ತಿದೆ ಅಂತ ಹೇಳಿ ಸೂರ್ಯ ಮಾತಾಡ್ತಾನೆ. ಓ ಇನ್ನೂ ಆ ಒಡವೆ ವಿಷಯನ, ಅದನ್ನಿನ್ನೂ ಬಿಟ್ಟೇ ಇಲ್ವಾ ನೀವು ಅಂತ ಹೇಳಿ ರವಿ ಹೇಳ್ತಿರುವಾಗ, ಅದೇಗೋ ಬಿಡೋಕ್ಕಾಗುತ್ತೆ, ಅದು ಮೀನಾನ್ ಒಡವೆ ಬರೋಬ್ಬರಿ ಅಂದ್ರೂ 1 ರಿಂದ 2 ಲಕ್ಷ ಆಗುತ್ತೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ 1 ರಿಂದ 2 ಲಕ್ಷ ಅಂದ್ರೆ ಎಷ್ಟು ದೊಡ್ಡದು ಅಂತ ನಿನ್ಗೆ ಗೊತ್ತಿಲ್ವೇನೋ ಅಂತ ಹೇಳಿ ಸೂರ್ಯ ರೇಗಾಡ್ತಿರ್ತಾನೆ. ಆಗ ರವಿ, ಇದು ನಾನು ಕೆಲಸ ಮಾಡೋ ಜಾಗ, ಸ್ವಲ್ಪ ನಿಧಾನವಾಗಿ ಮಾತಾಡೋ ಅಂತ ಹೇಳಿ ಸೂರ್ಯಗೆ ಹೇಳ್ತಿರುವಾಗ, ಅಲ್ಲ ಇದ್ರ ಬಗ್ಗೆ ಮನೋಜ್ ಅವ್ರು ಕೇಳಿದ್ರೆ ಮನೆಯಲ್ಲಿ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ರಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ನಮಗೆ ಅವ್ರ ಮೇಲೆ ನಂಬಿಕೆ ಬರ್ತಿಲ್ಲ ಶ್ರುತಿ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಸೂರ್ಯ, ಅವನಿಗೆ ಬರೋಬ್ಬರಿ 1 ಲಕ್ಷ ಲಾಭ ಬಂದಿದೆ ಅಲ್ಲ, ಅದು ಹೇಗೆ ಬಂತು, ಅವ್ನು ನೋಡಿದ್ರೆ ಪೆಂಗಾಗಿ ಆಡ್ತಿರ್ತಾನೆ, ನನ್ಗೆ ಯಾಕೋ ಅವನ ಮೇಲೆ ಅನುಮಾನ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಅಲ್ಲ ಕಣೋ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅವನು ಆಲ್ರೆಡಿ ಮನೇಲಿ ಹೇಳಿದ್ನಲ್ಲ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ಸೂರ್ಯ, ಅದೇಗೋ ಇಷ್ಟು ದಿನ ಒಡವೆ ಸಕ್ಕರೆ ಹತ್ರನೇ ಇತ್ತು, ಇದ್ದಕ್ಕಿದ್ದಾಗೆ ಅದೇಗೋ ನಕಲಿ ಆಗ್ಬಿಡುತ್ತೆ, ಅವರು ತನಗೋಸ್ಕರ ಅಲ್ಲಿದ್ರು, ಆ ಪೆಂಗಂಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಶ್ರುತಿ, ಇವಾಗ ಏನು ಮಾಡೋಣ ಮೀನಾ ಅವ್ರೆ ಅಂತ ಕೇಳಿದಾಗ, ಇದ್ರ ಬಗ್ಗೆ ವಿಚಾರಿಸೋಣವಾ, ನಾನು ವಿಚಾರಣೆ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಶ್ರುತಿ ಒಪ್ಕೋತಾಳೆ. ಆಗ ರವಿ, ಏನು ಶ್ರುತಿ ಹೇಳ್ತಾ ಇದೆಯಾ ನೀನು, ಇದಕ್ಕೆ ನೀನು ಬೇರೆ ಸಪೋರ್ಟ್ ಮಾಡ್ತಾ ಇದೆಯಾ, ಇದು ದುಡ್ಡಿನ ವಿಷಯ, ತುಂಬ ದೊಡ್ಡದು ಮಾಡೋದು ಬೇಡ ಅಂತ ಹೇಳ್ತಿರುವಾಗ, ಡೌಟ್ ಬಂದಾಗ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಬೇಬಿ, ನೀ ಸುಮ್ಮನೆ ಇರು, ನಾನು ಸರಿಯಾಗಿದ್ದರೆ ನಾನು ಅವ್ರ ಸಪೋರ್ಟ್ ಹೋಗೇ ಹೋಗ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಮೀನಾ, ಶ್ರುತಿ ನನ್ನ ಹತ್ರ ಒಂದು ಐಡಿಯಾ ಇದೆ, ಆ ಪ್ರಕಾರ ನೀವು ಮಾಡಿದರೆ ಸಾಕು ಅಂತ ಹೇಳಿದಾಗ, ಏನದು, ನಾನು ಮಾಡೋಕ್ಕೆ ರೆಡಿ ಅಂತ ಹೇಳಿ ಶ್ರುತಿ ಒಪ್ಕೋತಾಳೆ. ಈಗ ಆ ಒಡವೆ ಕದ್ದೋರು ಯಾವುದಾದ್ರೂ ಬಂಗಾರದ ಅಂಗಡಿಯಲ್ಲಿ ಆ ಒಡವೆನ ಅಡ ಇಟ್ಟಿರಲೇಬೇಕು, ಅದೇನೋ ಕೇಳ್ತಾರಲ್ಲ ಆ ರೀತಿ ಕೇಳೋ ಮಾಡಿ ನಾವು ಒಡವೆ ಅಂಗಡಿಯಿಂದ ಕಾಲ್ ಮಾಡಿದ್ದೀವಿ ಅಂತ ಹೇಳಿ ಫೋನ್ ಮಾಡಿದ್ರೆ ಅವ್ನು ಸಿಕ್ಕಾಕೊಂತಾನೆ ಅಂತ ಹೇಳಿದಾಗ, ನಾನು ರೆಡಿ ಮಾಡೋಕ್ಕೆ ಅಂತ ಹೇಳಿ ಶ್ರುತಿ ಮುಂದಾಗ್ತಾಳೆ. ಆಗ ರವಿ, ಬೇಡ ಶ್ರುತಿ, ಇದು ತುಂಬ ದೊಡ್ಡ ರಿಸ್ಕು, ಸಿಕ್ಕಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಲೈಫಲ್ಲಿ ರಿಸ್ಕ್ ಇದ್ರೇ ಕಿಕ್ಕು ಬೇಬಿ, ನೀನು ಸುಮ್ಮನೆ ಇರು ಅಂತ ಹೇಳಿದೆ ಶ್ರುತಿ ಕಾಲ್ ಮಾಡ್ತಾಳೆ. ಈ ಕಡೆ ಮನೋಜ್ ಅಂಗಡಿಯಲ್ಲಿ ಬೆಳಗ್ಗೆನೆ ನಿದ್ದೆ ಮಾಡ್ತಾ ಕ್ಯಾಶ್ ಕೌಂಟ್ರಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಬಂದ ರೋಹಿಣಿ ಮನೋಜನ ನೋಡ್ತಾ ಮನೋಜ್ ಅಂತ ಎಬ್ಸೋಕೆ ಟ್ರೈ ಮಾಡ್ತಾಳೆ. ಆಗ ಮನೋಜ ನಿದ್ದೆಗಣ್ಣಲ್ಲಿ, ನಾನು ಒಡವೆ ತಗೊಂಡಿಲ್ಲ, ಪ್ಲೀಸ್ ನನ್ನ ದುಡ್ಡನ್ನ ಕೊಟ್ಬಿಡಿ, ನಾನೇನು ತಪ್ಪು ಮಾಡಿಲ್ಲ, ನನ್ನ ದುಡ್ಡನ್ನ ಕೊಟ್ಬಿಡಿ ಅಂತ ಕನ್ವರ್ಸ್ತಾ ಇರ್ತಾನೆ. ಅದನ್ನ ಕೇಳಿದಂತ ರೋಹಿಣಿ ಮನೋಜ್ ಅಂತ ಹೇಳಿ ಜೋರಾಗಿ ಮನೋಜನ ಎಬ್ಬಿಸ್ತಾಳೆ. ಆಗ ಎಚ್ಚರಗೊಂಡಂತ ಮನೋಜ್, ಏನ್ ಮನೋಜ್ ನೀವು ಏನ್ ಮಾತಾಡ್ತಾ ಇದ್ದೀರಾ, ಅದೇನೋ ದುಡ್ಡು ಒಡವೆ ಅಂತ ಮಾತಾಡ್ತಿದ್ರಿ, ಓ ಎಲ್ಲ ಹೇಳ್ಬಿಟ್ನಾ, ಏನ್ರಿ ಅದು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅಯ್ಯೋ, ಮನೆಯಲ್ಲಿ ನಡೆದ ಘಟನೆನ ಹಾಗೂ ನನ್ನ ಕೆಲಸದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನೇನೋ ಹೇಳ್ಬಿಟ್ಟೆ, ಅದೇನಿಲ್ಲ ಅಂತ ಹೇಳ್ತಿರುವಾಗ, ಏನ್ ಮನೋಜ್ ನೀವು ಬೆಳಗ್ಗೆ ಈ ರೀತಿ ಕ್ಯಾಶ್ ಕೌಂಟ್ರಲ್ಲಿ ನಿದ್ದೆ ಮಾಡಿದ್ರೆ ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗೋದು ಅಂತ ಮಾತಾಡ್ತಿರುವಾಗ, ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿಗೆ ಕಾಲ್ ಬರುತ್ತೆ. ರೋಹಿಣಿ ಮಗ ಕಾಲ್ ಮಾಡಿ, ಅಮ್ಮ ನಾನು ನಿನ್ನ ನೆನಪು ಮಾಡ್ಕೊತಿದ್ದೀನಿ, ನೀನು ನನ್ನ ಹುಟ್ಟಿದ ಬಗ್ಗೆ ಬರ್ತೀಯಲ್ಲಮ್ಮ ಅಂತ ಹೇಳಿ ಮಾತಾಡ್ತಿರ್ತಾನೆ. ಆಗ ಮನೋಜನ್ಗೆ ಅನುಮಾನ ಬಂದು, ಯಾರದು ಫೋನ್ ಮಾಡಿರೋದು ಅಂತ ಕೇಳಿದಾಗ, ಅದೇ ರೀ ಪುಟ್ಟಮ್ಮ ಅಂತ ಹೇಳಿ ಮಾತಾಡೋಕೆ ಶುರು ಮಾಡ್ತಾಳೆ. ಪುಟ್ಟಮ್ಮನ ಯಾರದು, ಯಾವ ಫ್ರೆಂಡು ಅಂತ ಹೇಳಿ ಮನೋಜ ಮತ್ತೆ ಪ್ರಶ್ನೆ ಮಾಡ್ತಾನೆ. ಆ ಕಡೆ ಅದೇ ಸಮಯಕ್ಕೆ ಸರಿಯಾಗಿ ಮನೋಜನ್ಗೆ ಕಾಲ್ ಬರುತ್ತೆ. ಈ ಕಡೆ ಶ್ರುತಿ ಒಡವೆ ಅಂಗಡಿಯಿಂದ ಕಾಲ್ ಮಾಡಿರೋ ರೀತಿ ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ಮನೋಜ, ಯಾರು ಅಂತ ಕೇಳಿದಾಗ, ನಾವು ಒಡವೆ ಅಂಗಡಿಯಿಂದ ಜುವೆಲ್ಸ್ ಅಂಗಡಿಯಿಂದ ಮಾತಾಡ್ತಾ ಇದ್ದೀವಿ, ನೀವು ಹೋದ್ವಾರ ನಮ್ಮ ಅಂಗಡಿಯಲ್ಲಿ ಒಡವೆ ತಗೊಂಡಿದ್ರಲ್ಲ, ಅದ್ರ ಫೀಡ್ಬ್ಯಾಕ್ ಬೇಕಿತ್ತು ಅಂತ ಕೇಳಿದಾಗ, ಯಾವ ಒಡವೆ ರೀ ಅಂತ ಹೇಳಿ ಮೊದಲಿಗೆ ತಡವರಿಸ್ತಾ ಇರ್ತಾನೆ. ಆಮೇಲೆ ನಾವು ಯಾವ ಒಡವೆನೂ ತಗೊಂಡಿಲ್ಲ, ಯಾವ ಬಂಗಾರದ ಅಂಗಡಿ ಹೆಸರು ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾನೆ. ಈ ಕಡೆ ಸೂರ್ಯ ಮೀನಾ ಅವ್ರೇನು ಬಾಯ್ ಬಿಡ್ತಾನೆ ಇಲ್ಲ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಗ ಮನೋಜ, ನೋಡಿ ಏನ್ ಅನ್ಕೊಂಡಿದ್ದೀರಾ ನೀವು, ಈ ರೀತಿ ಫ್ರಾಡ್ ಕಾಲ್ ಎಲ್ಲ ಮಾಡಿ ನನ್ನಿಂದ ದುಡ್ಡು ಹೊಡಿಯೋಬೇಕು ಅಂತ ಮಾಡಿದ್ರ, ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿಮ್ಮ ಮೇಲೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ.
ಆಗ ಸೂರ್ಯ ಜಸ್ಟ್ ಮಿಸ್ ಆಯಿತು, ಅವನು ತನ್ನ ಬುದ್ಧಿನ ಉಪಯೋಗಿಸಿದಾನೆ, ಅದಕ್ಕೆ ಏನೋ ಮಾತಾಡಲಿಲ್ಲ, ಎಲ್ಲ ಪ್ಲ್ಯಾನ್ ಹಾಳಾಗೋಯ್ತು ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಗ ರೋಹಿಣಿ ಹತ್ರ ಬಂದ ಮನೋಜ್, ಯಾರ ಹತ್ರ ಮಾತಾಡ್ತಿದ್ದೆ, ಯಾರವರು ಅಂತ ಕೇಳಿದಾಗ, ಅದೇ ಪುಟ್ಟಮ್ಮ. ಯಾವ ಪುಟ್ಟಮ್ಮ ಅಂತ, ಅದೇ ರೀ ನನ್ನ ಫ್ರೆಂಡು. ಯಾವ ಫ್ರೆಂಡು ಅಂತ ಕೇಳಿದಾಗ, ಹೌದು ನೀವು ಯಾರ ಹತ್ರ ಮಾತಾಡ್ತಿದ್ರಿ ಅಂತ ಕೇಳಿದಾಗ, ಇದೇ ಸ್ಕ್ಯಾಮ್ ಕಾಲು, ಫ್ರಾಡ್ ಕಾಲು, ನನ್ನಿಂದ ದುಡ್ಡು ಹೊಡಿಬೇಕು ಅಂತ ಹೇಳಿ ಈ ರೀತಿ ಮೋಸ ಮಾಡ್ತಾರೆ. ಈ ಕಡೆ ಸೂರ್ಯ ಮೀನಾ ತಾವು ಬಂದಿದ್ದ ಕೆಲಸ ಆಗಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೊರಡ್ತಾ ಇರ್ತಾರೆ. ಆಗ ರವಿ ಊಟ ಮಾಡ್ಕೊಂಡು ಹೋಗು ಅಂತಂದಾಗ ಪರವಾಗಿಲ್ಲ ಅಂತ ಹೇಳಿ ಸೂರ್ಯ ಮೀನಾ ರೆಸ್ಟೋರೆಂಟಿಂದ ಹೊರಡ್ತಾರೆ. ಆಗ ಶ್ರುತಿ, ಬೇಬಿ ನನಗೆ ಹೊಟ್ಟೆ ಹಸಿತಾ ಇದೆ, ನೀನೇ ಏನಾದರೂ ಮಾಡ್ಕೊಂಡು ಬಾ ಅಂತ ಹೇಳಿದಾಗ, ಸರಿ ಶ್ರುತಿ ಅಂತ ಹೇಳಿ ರವಿ ಹೊರಡ್ತಾ ಇರ್ತಾನೆ. ನಾನು ಬರ್ತೀನಿ ಬಾ ಅಂತ ಹೇಳಿ ಅವಳು ಸಹ ಅವನ ಜೊತೆಗೆ ಹೋಗ್ತಾಳೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.